ಅವರ ಬ್ರ್ಯಾಂಡ್ ಬೆಂಗಳೂರು ಯಮಗುಂಡಿಗಳ ಆಗರವಾಗಿದೆ ಗಾರ್ಡನ್ ಸಿಟಿ. HMT ರಸ್ತೆ ಇದಕ್ಕೊಂದು ಉದಾಹರಣೆ. ಕಳೆದ 2 ತಿಂಗಳಿನಿಂದ HMT ರಸ್ತೆಯಲ್ಲಿ KEB ಕಾಮಗಾರಿ ನಡೀತಾ ಇದೆ. ಸೊ ಆ ಕಾಮಗಾರಿಯಿಂದಾಗಿ ಸಿಕ್ಕಾಪಟ್ಟೆ ಧೂಳು ತುಂಬಿಕೊಂಡಿದೆ. ಅಷ್ಟೇ ಅಲ್ಲ, ರಸ್ತೆ ಕೂಡ ಸಿಕ್ಕಾಪಟ್ಟೆ ಗುಂಡಿ ಬಿದ್ದಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅಲ್ಲಿ ಜನ ಪರದಾಡ್ತಾ ಇದ್ದಾರೆ. ಮೇಡಮ್, ಮಗುವಿಗೆ ಅವ್ರು ಬಿಟ್ಟು ಮಗುದು ಇದೆಲ್ಲ ಆಯ್ತು. ಸುಮಾರು ನಮಗೆ ತುಂಬ ಬೇಜಾರು ಕೇಳಿದ್ರೆ ನಮ್ಮ ಸೂಪರ್ವೈಸರ್ ಬರ್ತಾರೆ, ಅವ್ರು ಬರ್ತಾರೆ, ಸಿಕ್ಕಾಪಟ್ಟೆ ಧೂಳು ಮ್ಯಾಮ್. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದಕ್ಕೆ ಸರ್ಕಾರ ಏನೋ ಹೊರಟಿದೆ, ಆದರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ದೇವ್ರ ಕೈಯಲ್ಲೂ ಕೂಡ ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಂತಹ DCM ಕಾಮಗಾರಿ ವಿಚಾರದಲ್ಲೂ ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕೂಡ ಟ್ವೀಟ್ ಮಾಡೋ ಮೂಲಕ ನಗರದಲ್ಲಿ ಯಾವುದೇ ರೀತಿಯಾಗಿ ಒಳ್ಳೆ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಲಾಂಗ್ ಟರ್ಮ್ ಕೆಲಸಗಳೆಲ್ಲ ಹಾಗೆ ಬಾಕಿ ಉಳಿದಿದೆ ಅನ್ನೋ ಒಂದು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿರುವಂತಹ ಸೆಕೆಂಡ್ಸ್ ಸೇಲನ್ನ ಏನು ಮಾಡ್ತಾರೆ, ಅವರು ಕೂಡ ಇದರಿಂದ ಕಷ್ಟವನ್ನು ಪಡ್ತಾ ಇದ್ದಾರೆ. ಆ ಒಂದು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಅದೇ HMT ರಸ್ತೆಯಲ್ಲೇ ನೀವು ನೋಡ್ಬೋದು, ಇದು ಫಾರ್ಚೂನ್ ವೀಲ್ಸ್ ಆ್ಯಂಡ್ ಡೀಲ್ಸ್ ಅಂತ ಹೇಳಿ 2 ವೀಲರ್ ಗಾಡಿಗಳನ್ನು ಸೇಲ್ ಮಾಡುವಂಥವ್ರು. ಸೊ ಅವರು ಕೂಡ ಬಿಸ್ನೆಸ್ ಡಲ್ ಆಗಿದೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ, ಖುಷಿ ವಿಚಾರ. ಆದರೆ ಎಲ್ಲೊಂದು ಕಡೆ ಬೇಗ ಮಾಡಿದ್ರೆ ಅಥವಾ ಇದಕ್ಕೆ ಬೇರೆ ರೀತಿಯ ಕ್ರಮಗಳನ್ನು ತಗೊಂಡ್ರೆ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂತ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ದಿನಗಳು, ಎಷ್ಟು ತಿಂಗಳಿಂದ ಈ ಕೆಲಸ ನಡೀತಾ ಇದೆ? ಏನು ಕೆಲಸ ಆಗ್ತಿದೆ, ಏನು ತೊಂದರೆ ಆಗ್ತಿದೆ ನಿಮಗೆ? ಇದು ಆಲ್ಮೋಸ್ಟ್ ಆಲ್ 2 months ಇಂದ ಸ್ಟಾರ್ಟ್ ಆಗಿದೆ. ಇದು ಏನೋ KEB ಹೈ ಟೆನ್ಷನ್ ವೈರ್ ಹೋಗ್ತಾ ಇದೆ ಅಂತೆ, ಇಲ್ಲಿಂದ ಅದೇನೋ ಆನಂದರಾವ್ ಸರ್ಕಲ್ವರೆಗೂ ಹೋಗ್ತಾ ಇದೆ ಅಂತೆ. ಇದು ಆಲ್ಮೋಸ್ಟ್ ಆಲ್ 2 months ಇಂದ ಇದೇ ಥರ ಸಮಸ್ಯೆ ಆಗಿದೆ ಮ್ಯಾಮ್. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ರಾಮಯ್ಯ ಕಡೆ ಬಸ್ ಸ್ಟಾಪಿಂದ ಇದು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಆಲ್ ಒಂದು 40 days ಆಗಿದೆ. ಇವಾಗವರೆಗೂ ಯಾವ ಥರದ್ದು ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಧೂಳಿಂದ ತುಂಬಾ ಸಮಸ್ಯೆ ಆಗ್ತದೆ. ಇವನ್ನಿನ ಸಂಜೆ 6:30-7 ಗಂಟೆಯಿಂದ ಟ್ರಾಫಿಕ್ ಆಲ್ಮೋಸ್ಟ್ ಆಲ್ 9 ಗಂಟೆವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇದು ಸ್ಕಿಡ್ಡಿ ಮಣ್ಣಿರೋದ್ರಿಂದ ಇಲ್ಲಿ ತುಂಬ ಜನ ಜಾರಿ ಬೀಳ್ತಾ ಇದ್ದಾರೆ. ಫ್ಯಾಮಿಲಿ ಆಗಲಿ, ಲೇಡೀಸ್ ಆಗಲಿ ಸುಮಾರು ತೊಂದರೆ ಆಗಿದೆ. ಮತ್ತು ಧೂಳು ಅಂತೂ ಮೇಡಮ್ ವಿಪರೀತ ಧೂಳು ನಮಗೆ ಸಿಕ್ಕಾಪಟ್ಟೆ ಧೂಳಿಂದ ತೊಂದರೆ ಆಗ್ತೈತೆ. ಬಟ್ ಅದೇ ಇದರಿಂದ ಸಾಮಾನ್ಯವಾಗಿ ನಿಮ್ಮಂಥ ಜನಗಳು ತೊಂದರೆ ಬೀಳ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾರು ಬಂದು ಇದಕ್ಕೆ ಫೇಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಮ್ಯಾಮ್. ನೋಡಿ, ಇದು ಎಲ್ಲ ರೆಸಿಡೆನ್ಷಿಯಲ್ಲು. ಇದು ಮನೆ ನೋಡಿ, ಈ ಪಕ್ಕದ ಮನೆ ಅವರು ಆಲ್ಮೋಸ್ಟ್ ಆಲು ಖಾಲಿ ಮಾಡಿ 20-25 days ಆಗಿದೆ. ಮಗನ ಮನೆಗೆ ಶಿಫ್ಟ್. ಅವ್ರು ಸೀನಿಯರ್ ಸಿಟಿಸನ್, ರಿಟೈರ್ಡ್ ಪರ್ಸನ್ಸ್. ಅವರು ಈ ಧೂಳು, ಈ ವಿಪರೀತ ತೊಂದರೆಯಿಂದ ಅವ್ರ ಮಗನ ಮನೆಗೆ ಶಿಫ್ಟ್ ಆಗಿದ್ದಾರೆ. ತುಂಬಾ ತೊಂದರೆ ಆಗ್ತಿದೆ ಮ್ಯಾಮ್. ಸೊ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ನಮ್ಮ BBMPಗಾಗಲಿ, ಸೊ ಯಾರು ಇದಕ್ಕೆ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ಏನಿದೆ ಅದ್ರ ಪರಿಹಾರ ಮಾಡಿಕೊಡೋಕ್ಕೆ ಹೇಳಿ ಮ್ಯಾಮ್. ನನ್ನ ಹೆಸರು ನಿಷಾದ್ ಅಂತ ಮ್ಯಾಮ್. ನಿಷಾದ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೇಗೆ ಕಳೆದ 1-1.5 ತಿಂಗಳಿಂದ ಅವರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬಿಸ್ನೆಸ್ ಡಲ್ ಆಗ್ತಾ ಇದೆ ಅಂತ. ಅವರೊಂದು ಮನೆ ಕೂಡ ಹೇಳಿದ್ರು, ಸೀನಿಯರ್ ಸಿಟಿಸನ್ ಇದ್ದಂತಹ ಮನೆ ಕೂಡ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕಾರಣ ವಿಪರೀತವಾದಂತಹ ಧೂಳು. ಸೊ ಆ ಮನೆನ ತೋರಿಸ್ತಾ ಇದೀವಿ ನಾವು. ಸೊ ಈ ಮನೆಯಲ್ಲಿ ಸೀನಿಯರ್ ಸಿಟಿಸನ್ ಇದ್ರು. ಇಲ್ಲಿ ಯಾವಾಗ ಈ ರೀತಿಯ ಕಾಮಗಾರಿ ನಡೀತೋ, ಧೂಳು ಎದ್ದೇಳಕ್ಕೆ ಶುರು ಆಯಿತೋ, ಆರೋಗ್ಯ ಹದಗೆಡ್ತು. ಹೀಗಾಗಿ ಅವರು ಕಳೆದ 1.5 ತಿಂಗಳಿಂದ ಮನೆಯನ್ನೇ ಲಾಕ್ ಮಾಡಿಕೊಂಡು ತಮ್ಮ ಮಗನ ಮನೆಗೆ ಹೋಗಿರುವಂತಹ ಇನ್ಫಾರ್ಮೇಷನ್ ಸಿಕ್ಕಿದೆ. ಒಟ್ಟಿನಲ್ಲಿ ಕಾಮಗಾರಿಯಿಂದ ಇಲ್ಲಿರುವಂತಹ ಜನ ಪ್ರತಿನಿತ್ಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವರ ಬ್ರ್ಯಾಂಡ್ ಬೆಂಗಳೂರು ಯಮಗುಂಡಿಗಳ ಆಗರವಾಗಿದೆ ಗಾರ್ಡನ್ ಸಿಟಿ. HMT ರಸ್ತೆ ಇದಕ್ಕೊಂದು ಉದಾಹರಣೆ. ಕಳೆದ 2 ತಿಂಗಳಿನಿಂದ HMT ರಸ್ತೆಯಲ್ಲಿ KEB ಕಾಮಗಾರಿ ನಡೀತಾ ಇದೆ. ಸೊ ಆ ಕಾಮಗಾರಿಯಿಂದಾಗಿ ಸಿಕ್ಕಾಪಟ್ಟೆ ಧೂಳು ತುಂಬಿಕೊಂಡಿದೆ. ಅಷ್ಟೇ ಅಲ್ಲ, ರಸ್ತೆ ಕೂಡ ಸಿಕ್ಕಾಪಟ್ಟೆ ಗುಂಡಿ ಬಿದ್ದಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅಲ್ಲಿ ಜನ ಪರದಾಡ್ತಾ ಇದ್ದಾರೆ. ಮೇಡಮ್, ಮಗುವಿಗೆ ಅವ್ರು ಬಿಟ್ಟು ಮಗುದು ಇದೆಲ್ಲ ಆಯ್ತು. ಸುಮಾರು ನಮಗೆ ತುಂಬ ಬೇಜಾರು ಕೇಳಿದ್ರೆ ನಮ್ಮ ಸೂಪರ್ವೈಸರ್ ಬರ್ತಾರೆ, ಅವ್ರು ಬರ್ತಾರೆ, ಸಿಕ್ಕಾಪಟ್ಟೆ ಧೂಳು ಮ್ಯಾಮ್. ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದಕ್ಕೆ ಸರ್ಕಾರ ಏನೋ ಹೊರಟಿದೆ, ಆದರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ದೇವ್ರ ಕೈಯಲ್ಲೂ ಕೂಡ ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಂತಹ DCM ಕಾಮಗಾರಿ ವಿಚಾರದಲ್ಲೂ ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕೂಡ ಟ್ವೀಟ್ ಮಾಡೋ ಮೂಲಕ ನಗರದಲ್ಲಿ ಯಾವುದೇ ರೀತಿಯಾಗಿ ಒಳ್ಳೆ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಲಾಂಗ್ ಟರ್ಮ್ ಕೆಲಸಗಳೆಲ್ಲ ಹಾಗೆ ಬಾಕಿ ಉಳಿದಿದೆ ಅನ್ನೋ ಒಂದು ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಇಲ್ಲಿರುವಂತಹ
ಸೆಕೆಂಡ್ಸ್ ಸೇಲನ್ನ ಏನು ಮಾಡ್ತಾರೆ ಅವರು ಕೂಡ ಇದರಿಂದ ಕಷ್ಟವನ್ನು ಪಡ್ತಾ ಇದ್ದಾರೆ. ಆ ಒಂದು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಅದೇ HMT ರಸ್ತೆಯಲ್ಲೇ ನೀವು ನೋಡ್ಬೋದು, ಇದು ಫಾರ್ಚೂನ್ ವೀಲ್ಸ್ ಆ್ಯಂಡ್ ಡೀಲ್ಸ್ ಅಂತ ಹೇಳಿ 2 ವೀಲರ್ ಗಾಡಿಗಳನ್ನು ಸೇಲ್ ಮಾಡುವಂಥವ್ರು. ಸೊ ಅವರು ಕೂಡ ಬಿಸ್ನೆಸ್ ಡಲ್ ಆಗಿದೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ, ಖುಷಿ ವಿಚಾರ. ಆದರೆ ಎಲ್ಲೊಂದು ಕಡೆ ಬೇಗ ಮಾಡಿದ್ರೆ ಅಥವಾ ಇದಕ್ಕೆ ಬೇರೆ ರೀತಿಯ ಕ್ರಮಗಳನ್ನು ತಗೊಂಡ್ರೆ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂತ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಸುಮಾರು ಎಷ್ಟು ದಿನಗಳು, ಎಷ್ಟು ತಿಂಗಳಿಂದ ಕೆಲಸ ನಡೀತಾ ಇದೆ? ಏನು ಕೆಲಸ ಆಗ್ತಿದೆ, ಏನು ತೊಂದರೆ ಆಗ್ತಿದೆ ನಿಮಗೆ? ಇದು ಆಲ್ಮೋಸ್ಟ್ ಆಲ್ 2 ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ. ಇದು ಏನೋ KEB ಹೈ ಟೆನ್ಷನ್ ವೈರ್ ಹೋಗ್ತಾ ಇದೆ ಅಂತೆ. ಇಲ್ಲಿಂದ ಅದೇನೋ ಆನಂದರಾವ್ ಸರ್ಕಲ್ ವರೆಗೂ ಹೋಗ್ತಾ ಇದೆ ಅಂತೆ. ಇದು ಆಲ್ಮೋಸ್ಟ್ ಆಲ್ 2 ಮಂತ್ಸ್ ಇಂದ ಇದೇ ಥರ ಸಮಸ್ಯೆ ಆಗಿದೆ ಮ್ಯಾಮ್. ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ರಾಮಯ್ಯ ಕಡೆ ಬಸ್ ಸ್ಟಾಪಿಂದ ಇದು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಆಲ್ ಒಂದು 40 ಡೇಸ್ ಆಗಿದೆ. ಇವಾಗವರೆಗೂ ಯಾವ ಥರದ್ದು ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಧೂಳಿಂದ ತುಂಬಾ ಸಮಸ್ಯೆ ಆಗ್ತದೆ. ಇವನ್ನಿನ ಸಂಜೆ 6:30 7 ಗಂಟೆಯಿಂದ ಟ್ರಾಫಿಕ್ ಆಲ್ಮೋಸ್ಟ್ ಆಲ್ 9 ಗಂಟೆವರೆಗೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇದು ಸ್ಕಿಡ್ಡಿ ಮಣ್ಣಿರೋದ್ರಿಂದ ಇಲ್ಲಿ ತುಂಬ ಜನ ಜಾರಿ ಬೀಳ್ತಾ ಇದ್ದಾರೆ. ಫ್ಯಾಮ್ಲಿ ಆಗಲಿ ಲೇಡೀಸ್ ಆಗಲಿ ಸುಮಾರು ತೊಂದರೆ ಆಗಿದೆ. ಮತ್ತು ಧೂಳು ಅಂತೂ ಮೇಡಮ್ ವಿಪರೀತ ಧೂಳು ನಮಗೆ ಸಿಕ್ಕಾಪಟ್ಟೆ ಧೂಳಿಂದ ತೊಂದರೆ ಆಗ್ತೈತೆ. ಬಟ್ ಅದೇ ಇದರಿಂದ ಸಾಮಾನ್ಯವಾಗಿ ನಿಮ್ಮಂಥ ಜನಗಳು ತೊಂದರೆ ಬೀಳ್ತಾ ಇದ್ದಾರೆ ಹೊರತು ಬೇರೆ ಇನ್ಯಾರು ಬಂದು ಇದಕ್ಕೆ ಫೇಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಮ್ಯಾಮ್. ನೋಡಿ, ಇದು ಎಲ್ಲ ರೆಸಿಡೆನ್ಷಿಯಲ್ಲು. ಇದು ಮನೆ ನೋಡಿ, ಈ ಪಕ್ಕದ ಮನೆ ಅವರು ಆಲ್ಮೋಸ್ಟ್ ಆಲು ಖಾಲಿ ಮಾಡಿ 20-25 ಡೇಸ್ ಆಗಿದೆ. ಮಗನ ಮನೆಗೆ ಶಿಫ್ಟ್. ಅವ್ರು ಸೀನಿಯರ್ ಸಿಟಿಸನ್, ರಿಟೈರ್ಡ್ ಪರ್ಸನ್ಸ್. ಅವರು ಈ ಧೂಳು ಈ ವಿಪರೀತ ತೊಂದರೆಯಿಂದ ಅವ್ರ ಮಗನ ಮನೆಗೆ ಶಿಫ್ಟ್ ಆಗಿದ್ದಾರೆ. ತುಂಬಾ ತೊಂದರೆ ಆಗ್ತಿದೆ ಮ್ಯಾಮ್. ಸೊ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ನಮ್ಮ BBMPಗಾಗಲಿ, ಸೊ ಯಾರು ಇದಕ್ಕೆ ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ಏನಿದೆ ಅದ್ರ ಪರಿಹಾರ ಮಾಡ್ಕೊಡೋಕ್ಕೆ ಹೇಳಿ ಮ್ಯಾಮ್. ನನ್ನ ಹೆಸರು ನಿಷಾದ್ ಅಂತ ಮ್ಯಾಮ್. ನಿಷಾದ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಹೇಗೆ ಕಳೆದ 1-1.5 ತಿಂಗಳಿಂದ ಅವರು ಇಲ್ಲಿ ಕಷ್ಟಪಡ್ತಾ ಇದ್ದಾರೆ, ಬಿಸ್ನೆಸ್ ಡಲ್ ಆಗ್ತಾ ಇದೆ ಅಂತ. ಅವರೊಂದು ಮನೆ ಕೂಡ ಹೇಳಿದ್ರು, ಸೀನಿಯರ್ ಸಿಟಿಸನ್ ಇದ್ದಂತಹ ಮನೆ ಕೂಡ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕಾರಣ ವಿಪರೀತವಾದಂತಹ ಧೂಳು. ಸೊ ಆ ಮನೆನ ತೋರಿಸ್ತಾ ಇದೀವಿ ನಾವು. ಸೊ ಈ ಮನೆಯಲ್ಲಿ ಸೀನಿಯರ್ ಸಿಟಿಸನ್ ಇದ್ರು. ಇಲ್ಲಿ ಯಾವಾಗ ಈ ರೀತಿಯ ಕಾಮಗಾರಿ ನಡೀತೋ, ಧೂಳು ಎದ್ದೇಳಕ್ಕೆ ಶುರು ಆಯಿತೋ, ಆರೋಗ್ಯ ಹದಗೆಡ್ತು. ಹೀಗಾಗಿ ಅವರು ಕಳೆದ 1.5 ತಿಂಗಳಿಂದ ಮನೆಯನ್ನೇ ಲಾಕ್ ಮಾಡಿಕೊಂಡು ತಮ್ಮ ಮಗನ ಮನೆಗೆ ಹೋಗಿರುವಂತಹ ಇನ್ಫಾರ್ಮೇಷನ್ ಸಿಕ್ಕಿದೆ. ಒಟ್ಟಿನಲ್ಲಿ ಕಾಮಗಾರಿಯಿಂದ ಇಲ್ಲಿರುವಂತಹ ಜನ ಪ್ರತಿನಿತ್ಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.